ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ಚಳ್ಳಕೆರೆ ಪಟ್ಟಣದಲ್ಲಿರುವಂತಹ 4 ಮನೆಗಳ ಮೇಲೆ ದಾಳಿಯಾಗಿದೆ. ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿರೋದು. ಕೆಸಿ ವೀರೇಂದ್ರ ಮತ್ತು ಸಹೋದರರ ಮನೆ ಮೇಲೆ ದಾಳಿಯಾಗಿದೆ. ಕೆಸಿ ನಾಗರಾಜ್, ತಿಪ್ಪೇಸ್ವಾಮಿ ಮನೆಗಳ ಮೇಲೂ ಕೂಡ ದಾಳಿಯಾಗಿರೋದು. ವೀರೇಂದ್ರ ಸಹೋದರರ ಮನೆಗಳಲ್ಲಿ ಇಡಿ ಪರಿಶೀಲನೆ ಆಗ್ತಾ ಇದೆ. ಸೊ ಖಾಸಗಿ ವಾಹನದಲ್ಲಿ ಬಂದು ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ದಾಳಿ ನಡೆಸಿ ಶಾಕ್ ಕೊಟ್ಟಿರುವಂಥ ಅಧಿಕಾರಿಗಳು. ಸೊ ಚಳ್ಳಕೆರೆ ಪಟ್ಟಣದಲ್ಲಿರುವಂಥ 4 ಮನೆಗಳ ಮೇಲೆ ಇವತ್ತು ಬೆಳಗ್ಗೆ ದಾಳಿಯಾಗಿದೆ. ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದೆ. ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಎಷ್ಟೊತ್ತಿಗೆ ಇಡಿ ಅಧಿಕಾರಿಗಳು ಬಂದಿದ್ದಾರೆ? ಸದ್ಯಕ್ಕೆ ಈ ಒಂದು ರೇಡ್ ಬಗ್ಗೆ ಅಪ್ಡೇಟ್ ಏನಿದೆ? ಅವಿನಾಶ್, ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರೇನಿದ್ದಾರೆ ಅವರ ಚಳ್ಳಕೆರೆ ಪಟ್ಟಣದಲ್ಲಿರ್ತಕ್ಕಂಥ ಮನೆಗಳ ಮೇಲೆ ಇವತ್ತು ಬೆಳಗಿನ ಜಾವ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶಾಕ್ ನೀಡಿದ್ದಾರೆ ಅಂತ ಹೇಳಬೇಕಾಗ್ತದೆ. ಸುಮಾರು 5-6 ಖಾಸಗಿ ವಾಹನಗಳಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಸಹೋದರರಾಗಿರ್ತಕ್ಕಂಥ ಕೆಸಿ ನಾಗರಾಜ್ ಮತ್ತು ಕೆಸಿ ತಿಪ್ಪೇಸ್ವಾಮಿ ಸೇರಿದಂತೆ ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿ ಏಕಕಾಲದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಮತ್ತು ಅವರ ಸಹೋದರರು ಕೂಡ ಮನೆಯಲ್ಲಿ ಇರ್ಲಿಲ್ಲ ಅಂತಕ್ಕಂಥ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಈಗಾಗಲೇ ಅಧಿಕಾರಿಗಳು ಕೆಸಿ ವೀರೇಂದ್ರ ಅವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಕೆಸಿ ವೀರೇಂದ್ರ ಇವತ್ತು ಮನೆಗೆ ಬರ್ತಕ್ಕಂಥ ಸಾಧ್ಯತೆಗಳಿದಾವೆ. ಬಂದ ಬಳಿಕವೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ, ಪರಿಶೀಲನೆಯನ್ನು ನಡೆಸ್ತಾರೆ. ಮತ್ತು ಈ ಹಿಂದೆಯೂ ಕೂಡ ಕೆಸಿ ವೀರೇಂದ್ರ ಮನೆ ಮೇಲೆ ಐಟಿ ರೇಡ್ ಆಗಿತ್ತು. ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಶಾಸಕರಾಗಿರ್ತಕ್ಕಂಥ ಕೆಸಿ ವೀರೇಂದ್ರ ಅವರು ಏನಿದ್ದಾರೆ ಅವರು ಈ ಒಂದು ಕ್ಯಾಸಿನ ಉದ್ಯಮ ಕೂಡ ಆಗಿದ್ದಾರೆ. ಹೀಗಾಗಿ ಅವರು ಅನೇಕ ಉದ್ಯಮಗಳನ್ನ ಹೊಂದಿದ್ದಾರೆ ಮತ್ತು ಈ ಒಂದು ಹಣದ ವ್ಯವಹಾರದಲ್ಲಿ ಅಕ್ರಮ ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಹೆಚ್ಚಿನ ಒಂದು ಆದಾಯ ಗಳಿಸಿರ್ತಕ್ಕಂಥ ಸಾಧ್ಯತೆಗಳು ಏನಿದಾವೆ ಇದೆಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಅವಿನಾಶ್, ಧನ್ಯವಾದ ಬಸವರಾಜ್.